ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಾನು ವಿಡಿಯೋಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಇವತ್ತು ನಾನು ಟೈಲರಿಂಗ್ ಬಗ್ಗೆ ಮಾಹಿತಿನ ಹೇಳ್ತಾ ಇದ್ದೀನಿ. ಯಾವ ಥರದ ಏನೇನು ವಸ್ತುಗಳನ್ನು ಯೂಸ್ ಮಾಡಿ ನಾವು ಟೈಲರಿಂಗ್ನ ಮಾಡ್ಬೋದು ಅಂತ ನೋಡಿ. ಫ್ರೆಂಡ್ಸ್, ಮೊದಲಿಗೆ ಮಷಿನ್ನ ತೋರಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ಮತ್ತು ಮಾಹಿತಿ ಕೊಡ್ತೀನಿ ನೋಡಿ. ಫ್ರೆಂಡ್ಸ್, ಇದು ಟೈಲರಿಂಗ್ ಪಟ್ಟಿ, ಆಮೇಲೆ ಇದು ಕತ್ತರಿ ತೊಗೊಂಡಿದ್ದೀನಿ, ಆಮೇಲೆ ದಾರ, ನೀಡಲ್ಸ್ 2 ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಮೇಲೆ ಬಟ್ಟೆ ತೊಗೊಂಡಿದ್ದೀನಿ, ಒಂದು ಬುಕ್ಸ್ ತೊಗೊಂಡಿದ್ದೀನಿ ನನಗೆ ಏನಾದರೂ ಮಾಹಿತಿ ಬೇಕಾದ್ರೆ ಬರ್ಕೊಳ್ಳೋದಕ್ಕೆ. ಚಾಕು, ಹಾಗೆ ನೋಡಿ ಫ್ರೆಂಡ್ಸ್, ಅದು ಸ್ಟಿಚ್ ಓಪನರ್ ಅಂತ ಫ್ರೆಂಡ್ಸ್. ಇದು ನೋಡಿ, ಅದನ್ನ ಮಾಹಿತಿ ಹೇಳ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮೊದಲಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಕಡಿಮೆ ಇನ್ವೆಸ್ಟ್ಮೆಂಟ್ನಲ್ಲೇ ನಾವು ಟೈಲರಿಂಗನ್ನು ಸ್ಟಾರ್ಟ್ ಮಾಡೋದು ತುಂಬ ಒಳ್ಳೆಯದು ಫ್ರೆಂಡ್ಸ್. ನಮ್ಮ ಬಿಸ್ನೆಸ್ ಗ್ರೋ ಆದೋ ಹಾಗೆ ನಾವು ಹೆಚ್ಚಿನ ದನ್ನು ಯೂಸ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಇದು ನಾನು ಮನೆಯಲ್ಲಿರುವಂಥ ಬಟ್ಟೆ, ಬ್ಲೌಸ್ ಹೊಲಿಯೋಕ್ಕೆ ಅಂತ ತಂದಿದ್ದೆ, ಅದನ್ನೇ ತೋರಿಸ್ತಾ ಇದ್ದೀನಿ. ಮನೆಯಲ್ಲಿರುವಂಥ ಬಟ್ಟೆನೇ ಯೂಸ್ ಮಾಡಿ. ಹಾಗೆ ಇದು ನೋಡಿ ಫ್ರೆಂಡ್ಸ್, ದಾರ. ಇದಕ್ಕೆ ನಾನು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ಕಡಿಮೆ ಇನ್ವೆಸ್ಟ್ಮೆಂಟಲ್ಲೇ ದಾರವನ್ನು ತಂದಿದ್ದೀನಿ ಫ್ರೆಂಡ್ಸ್. ನೋಡಿ, ದಾರ ತುಂಬ ಚೆನ್ನಾಗಿದೆ. ಇದು ವರ್ಧಮಾನ ಕಂಪ್ನಿದು ದಾರ ಫ್ರೆಂಡ್ಸ್ ತಂದಿದ್ದೀನಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಇದು ಟೈಲರಿಂಗ್ ಚಾಕು ಅಂತ, ಇದನ್ನು ಯಾವ ಥರ ಯೂಸ್ ಮಾಡಬೇಕು ಅಂತ ಎಲ್ಲನೂ ನಾನು ನಿಮಗೆ ವಿವರವಾಗಿ ಮತ್ತೊಂದು ತೋರಿಸ್ತೀನಿ. ಇದು ನೋಡಿ ಫ್ರೆಂಡ್ಸ್, 2 ನೀಡಲ್ಸ್ನ ತಂದಿದ್ದೀನಿ. ಇವು ಕೈ ಹೊಲಿಗೆ ಹಾಕುವಂಥ ನೀಡಲ್ಸ್, ಅಂದರೆ ಹೇಮಿಂಗ್ ಮಾಡುವಂಥ ನೀಡಲ್ಸ್ಗಳು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ನಾವು ಯಾವ ಥರ ಯೂಸ್ ಮಾಡ್ತೀವಿ, ಯಾವ ಥರ ನಮ್ಮನ್ನ ಯೂಸ್ ಮಾಡ್ತೀವಿ, ಅದರ ಮೇಲೆ ನಮ್ಮ ಹತ್ರ ಇರೋ ವಸ್ತುಗಳು ಅಷ್ಟೇ ಚೆನ್ನಾಗಿ ಉಳ್ಕೊಳುತ್ತೆ ಫ್ರೆಂಡ್ಸ್. 2 ನೀಡಲ್ಸ್ನ ತಂದಿದ್ದೆ. ಆಮೇಲೆ ನೋಡಿ, ಸ್ಟಿಚ್ ಓಪನರು ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಇದ್ರ ಬಗ್ಗೆಯೂ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ನಿಮಗೆ. ಇದು ನೋಡಿ ಫ್ರೆಂಡ್ಸ್, ಸ್ಟಿಚ್ ಓಪನರ್ ಅದು. ಇದು ನೋಡಿ ಫ್ರೆಂಡ್ಸ್, ಜುಪಿಟಿ ಕಂಪ್ನಿಯಿಂದ ನಾನು ತಂದಿರೋದು 10 ನಂಬರ್ದು ಕತ್ರಿ ತೊಗೊಂಡಿದ್ದೀನಿ. ಆಮೇಲೆ ಇದು ನೋಡಿ ಫ್ರೆಂಡ್ಸ್, ಟೈಲರಿಂಗ್ ಟೇಪು. ಈ ಟೈಲರಿಂಗ್ ಟೇಪ್ ಅಂತೂ ನಮ್ಮ ಟೈಲರಿಂಗ್ಗೆ ಬೇಕೇ ಬೇಕು. ಮೊದಲು ಮೇನ್ ಟೇಪೇ ಬೇಕು ಫ್ರೆಂಡ್ಸ್, ಯಾಕಂದರೆ ಅಳತೆ ಮಾಡಬೇಕಲ್ಲ. ಇದು 1 2 3 4 ಅಂತ ಇದರ ಮೇಲೆ 1 ಇಂಚಸ್ಗಳಿರುತ್ತೆ ಫ್ರೆಂಡ್ಸ್. ಇದು ನೋಡಿ ಸೆಂಟಿಮೀಟರ್, ಆಮೇಲೆ ಮೀಟ್ರ್ಗಳಲ್ಲಿ 100 ಸೆಂಟಿಮೀಟರ್ ಆದಾಗ 1 ಮೀಟ್ರ್ ಅಂತ ತೋರಿಸುತ್ತೆ ಫ್ರೆಂಡ್ಸ್. ತುಂಬ ಯೂಸ್ಫುಲ್ ಆಗಿರುತ್ತೆ. ಆಮೇಲೆ ಇದನ್ನು ನಾವು ಯಾವ ಥರ ಯೂಸ್ ಮಾಡ್ತೀವಿ ನೋಡಿ ಫ್ರೆಂಡ್ಸ್, ಆ ಥರ ಇದು ಬಳಕೆ ಬರುತ್ತೆ. ತುಂಬ ಚೆನ್ನಾಗಿದೆ. ಒಂದು ಸಲ ತೊಗೊಂಡ್ರೆ ಫ್ರೆಂಡ್ಸ್, ಒಂದು ಸಲ ಇನ್ವೆಸ್ಟ್ಮೆಂಟು, ಒಂದು ಸಲ ತೊಗೊಂಡ್ರೆ ಇದನ್ನು 20 ವರ್ಷ 30 ವರ್ಷಗಳ ತನಕ ನಾವು ಇದನ್ನು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಟೈಲರಿಂಗ್ ಮಾಡೋದರಲ್ಲಿ ತುಂಬ ಖುಷಿ ಇದೆ, ತುಂಬ ಸಂತೋಷ ಇದೆ. ಹಾಗೆ ನಿಮಗೆ ಒಂದು ಮಾತು ಹೇಳ್ತೀನಿ, ಇದರಿಂದ ಏನೇ ಸೈಡ್ ಎಫೆಕ್ಟ್ ಬಂದ್ರೂ ಅದನ್ನು ನಾವು ಮಾಡ್ಕೊಳ್ಳೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಟೈಲರಿಂಗ್ ಚಾಕ್ ಅಂತ ಟೇಪ್ ಅಂತ ಹೇಳಿದ್ನಲ್ಲ, ಅದೇ ನೋಡಿ ಫ್ರೆಂಡ್ಸ್. ನಾವು ಟೈಲರಿಂಗ್ ಮಾಡೋದ್ರಿಂದ ನಮ್ಮಲ್ಲಿ ರೆಗ್ಯುಲರಾಗಿ ಅರ್ನಿಂಗ್ಸ್ ಇರುತ್ತೆ. ಇದು ಜುಪಿಟಿ ಕಂಪ್ನಿದು ಕತ್ರಿ ತೊಗೊಂಡಿದ್ವಿ. ರೆಗ್ಯುಲರಾಗಿ ಅರ್ನಿಂಗ್ಸ್ ಇರುತ್ತೆ. ನಾವು ಯಾರಿಗೂ ದುಡ್ಡನ್ನು ಬಿಡಬೇಕಾದ ಅವಶ್ಯಕತೆ ಬರೋದಿಲ್ಲ. ಹಾಗೆ ನಾನು ಯೂಸ್ ಮಾಡ್ತಾ ಇರೋದು ಅರವಿಂದ್ ಕಂಪ್ನಿದು, ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಮಷಿನ್ನ ತುಂಬ ಚೆನ್ನಾಗಿ ಯೂಸ್ ಆಗಿದೆ, ತುಂಬ ಚೆನ್ನಾಗಿ ಬರುತ್ತೆ. ನನಗೂ ಯೂಸ್ ಆಗಿದೆ, ತುಂಬ ಅರ್ನಿಂಗ್ಸ್ ಮಾಡಿದ್ದೀನಿ ಫ್ರೆಂಡ್ಸ್. ನನಗೆ ತುಂಬಾ ಖುಷಿ ಇದೆ ಇದನ್ನು ಮಾಡೋದಕ್ಕೆ. ನೋಡಿ, ಇದನ್ನು ಯಾವ ಥರ ಯೂಸ್ ಮಾಡಬೇಕು, ಅರವಿಂದ್ ಕಂಪ್ನಿ ಮಷಿನ್ ಆಗಲಿ ಯಾವುದೇ ಮಷಿನ್ ಆಗಲಿ ಯಾವ ಥರ ಯೂಸ್ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತು ಮಷಿನ್ನ ಭಾಗಗಳನ್ನೆಲ್ಲ ಎಲ್ಲನೂ ವಿವರವಾಗಿ ಹೇಳ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದಕ್ಕೆ ಅರ್ನಿಂಗ್ಸ್ ತುಂಬ ಆಗುತ್ತೆ. ಆದರೆ ಇದಕ್ಕೆ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಲೂ ಹೇಳ್ತಾ ಇದ್ದೀನಿ ನಿಮಗೆ. ನೋಡಿ, ಬಿಳಿ ಹಾಳೆ ಇರುವಂಥ ಬುಕ್ಸ್ಗಳನ್ನ ಯೂಸ್ ಮಾಡಿದರೆ ಒಳ್ಳೆಯದು ಅಂತ ನನಗೆ ಹೇಳ್ತಾ ಇದ್ದೀನಿ. ಇದು ಬಿಳಿ ಹಾಳೆ ಇರೋ ಬುಕ್ಸು. ನೋಡಿ ಫ್ರೆಂಡ್ಸ್, ನಾನು ತಂದಿರುವಂಥ ಎಲ್ಲ ಮೆಟೀರಿಯಲ್ಸ್ನ ರೇಟ್ನ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಇದಕ್ಕೆ ನಾನು ನೋಡಿ ಫ್ರೆಂಡ್ಸ್, ಬಟ್ಟೆ ಇರೋದಿಲ್ಲ, ಬಟ್ಟೆ ಮನೆಯಿಂದ ಯೂಸ್ ಮಾಡಬೇಕು. ಯಾಕಂದರೆ ನಾವು ಒಮ್ಮಿಂದಲೇ ಅಷ್ಟು ಕೊಟ್ಟು ಇಷ್ಟು ಕೊಟ್ಟು ತಂದು ಯೂಸ್ ಮಾಡೋದಕ್ಕಿಂತ ಕಡಿಮೆ ಇನ್ವೆಸ್ಟ್ಮೆಂಟಲ್ಲೇ ನಾವು ಮೊದಲಿನ ಟೈಲರಿಂಗ್ನ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್. ಅಂದರೆ ಇದಕ್ಕೆ ಅರ್ನಿಂಗ್ಸ್ ಜಾಸ್ತಿ ಬರುತ್ತೆ. ಇದು ನೋಡಿ ಫ್ರೆಂಡ್ಸ್, ಮನೇಲೇ ಬಟ್ಟೆನ ಇತ್ತು, ಅದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಕಡಿಮೆ ಇನ್ವೆಸ್ಟ್ಮೆಂಟ್ ಫ್ರೆಂಡ್ಸ್. ತಂದಿದ್ದರು ಬ್ಲೌಸ್ ಹೊಲಿಯೋಕ್ಕೆ ಅಂತ. ಇದು ನೋಡಿ ಫ್ರೆಂಡ್ಸ್, ಇದಕ್ಕೆ 15 ರೂಪಾಯಿ ಕೊಟ್ಟಿದ್ದೀನಿ ದಾರಕ್ಕೆ. ಆಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್, ಈ ದಾರಕ್ಕೆ, ವರ್ಧಮಾನ ದಾರಕ್ಕೆ 5 ರೂಪಾಯಿ ಕೊಟ್ಟಿದ್ದೀನಿ. ಇದಕ್ಕೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಏನೂ ಬೇಕಾಗಿಲ್ಲ. ಇದು ದಾರ ಆಮೇಲೆ ನೀಡಲು 2 ಸೇರಿಸಿ 10 ರೂಪಾಯಿ 9 ರೂಪಾಯಿ ಆಗಿದೆ ಫ್ರೆಂಡ್ಸ್. ಮತ್ತೆ 1 ರೂಪಾಯಿ ನನಗೆ ಸೇವಿಂಗ್ಸ್ ಆಗಿದೆ. ನಾವು ಇದರಲ್ಲಿ ಎಷ್ಟು ಅರ್ನಿಂಗ್ಸ್ ಮಾಡ್ತೀವಲ್ಲ ಅಷ್ಟೇ ಸೇವಿಂಗ್ಸ್ ಮಾಡಿದ್ರೇ ಫ್ರೆಂಡ್ಸ್ ನಮ್ಮ ಲೈಫಲ್ಲಿ ನಾವು ತುಂಬ ಸೇಫ್ ಆಗಿರೋದು. ಅಂದರೆ ನಮ್ಮ ಅರ್ನಿಂಗ್ಸ್ ಮಾಡೋದ್ರಿಂದ ಎಷ್ಟೇ ಅಂದ್ರೂ ಅಮೌಂಟ್ ಒಂದು ಸ್ವಲ್ಪನಾದರೂ ಉಳಿಸ್ಕೋಬೇಕಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ. ನೋಡಿ ಫ್ರೆಂಡ್ಸ್, ಇದಕ್ಕೆ ನಾನು 3 ರೂಪಾಯಿ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇದನ್ನು 10 ರೂಪಾಯಿಗೆ 3 ಬರುತ್ತೆ, ಅಂದರೆ 3 ರೂಪಾಯಿ ಕೊಂಡೆ. ಮತ್ತೆ ಅಲ್ಲಿ 1 ರೂಪಾಯಿ ನಮಗೆ ಸೇವಿಂಗ್ಸ್ ಆಗುತ್ತೆ.
ರೂಪಾಯಿ ಅಂದರೆ ನಾನು ಅಷ್ಟೂ ತರ್ಬೋದು ಫ್ರೆಂಡ್ಸ್, ಅದಕ್ಕೇನಿಲ್ಲ. ಸ್ಟಿಚ್ ಓಪ್ನರ್ಗೆ ನಾನು 10 ರೂಪಾಯಿ ಕೊಟ್ಟಿದ್ದೀನಿ. ನೀವು ಒಮ್ಮೆ 10 ರೂಪಾಯಿ ಕೊಟ್ಟು ನಿಮ್ಮ ಹತ್ರ ಎಲ್ಲ ಎಲ್ಲಿ ತರೋದು ಅಂತ ಹಾಗೆಲ್ಲ ವಿಚಾರ ಮಾಡೋಕೆ ಹೋಗ್ಬೇಡ್ರಿ. ನೀವು ಸ್ಟಿಚ್ ಓಪ್ನರ್ ಇರದೇ ಇದ್ರೂ ಪರವಾಗಿಲ್ಲ, ಅದಕ್ಕೆ ನೀವು ಮನೆಯಲ್ಲಿರೋಂಥ ಸೇಫ್ಟಿ ಪಿನ್ ಅಂದರೆ ಪಿನ್ಗಳಿರುತ್ತಲ್ಲ ಫ್ರೆಂಡ್ಸ್, ಅದನ್ನೇ ನೀವು ಯೂಸ್ ಮಾಡಿಕೊಂಡು ಓಪನ್ ಮಾಡ್ಕೋಬೋದು. ಇದು ನೋಡಿ ಫ್ರೆಂಡ್ಸ್, ಕತ್ರಿ ಇದು ಜುಪಿಟಿ ಕಂಪ್ನಿದು ಫ್ರೆಂಡ್ಸ್, ಇದು 10 ನಂಬರ್ದು. ನನಗೆ ಈ ಕತ್ರಿ ತುಂಬ ಇಷ್ಟ ಆಯಿತು. ಹಾಗೆ ಬೇರೆ ಕತ್ರಿ ಯೂಸ್ ಮಾಡೋಕ್ಕಿಂತ ಈ ಥರದ್ದೇ ಸ್ವಲ್ಪ 350 ರೂಪಾಯಿ ಆದರೂ ಪರವಾಗಿಲ್ಲ, 300 ರೂಪಾಯಿದು ಕೊಡ್ತಿರ್ಬೇಕು, ಅದು ಕೇಳಿ ಫ್ರೆಂಡ್ಸ್. ಇಷ್ಟು ಕಂಪ್ನಿದು ಕಡಿಮೆ ಇದನ್ನು ಮಾತ್ರ ಕ್ವಾಲಿಟಿಯಿಂದ ತೊಗೊಳ್ಳಿ. ಹಾಕಿ ಒಮ್ಮೆ ತೊಗೊಂಡ್ರೆ ಇದು 30 ವರ್ಷ 40 ವರ್ಷಗಳ ತನಕ ಬಾಳಿಕೆ ಬರುತ್ತೆ. ನಾವಿರೋವರೆಗೂ ಕತ್ರಿ ಹಾಗೆ ಇರುತ್ತೆ, ಏನೂ ಆಗೋಲ್ಲ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಹೇಳ್ತೀನಿ ಇದರಿಂದ ಕತ್ರಿನ ಯಾಕೆ ಜಾಸ್ತಿ ದುಡ್ಡು ಕೊಟ್ಟಾದರೂ ತೊಗೊಳ್ಳಿ ಅಂತ ಹೇಳ್ತಾಯಿದ್ದೀನಿ. ಈ ಕತ್ರಿ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಅದಕ್ಕೆ ನಿಮ್ಗೆ ಹೇಳ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಟೇಲರ್ ಟೇಪಿಗೆ 20 ರೂಪಾಯಿ ಕೊಟ್ಟಿದ್ದೀನಿ. ಇದು ಫ್ರೆಂಡ್ಸ್ 30-40 ವರ್ಷ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ, ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ನಾವು ನಮ್ಮ ವಸ್ತುಗಳನ್ನು ಯಾವ ಥರ ಜೋಪಾನ ಮಾಡ್ತೀವಿ ಆ ವಸ್ತುಗಳು ನಮ್ಮನ್ನು ಅಷ್ಟು ಚೆನ್ನಾಗಿ ಜೋಪಾನ ಮಾಡುತ್ತೆ ಫ್ರೆಂಡ್ಸ್. ನನಗಂತೂ ವಸ್ತುಗಳನ್ನು ಚೆನ್ನಾಗಿ ಇಟ್ಕೊಳ್ಳೋದೇ ಒಂದು ದೊಡ್ಡ ಮುಖ್ಯವಾದ ಕೆಲಸ. ನೋಡಿ ಫ್ರೆಂಡ್ಸ್, ಹೇಳ್ತೀನಿ ಇದನ್ನೆಲ್ಲ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಕೇವಲ 400ರಿಂದ 400 ರೂಪಾಯಿ ಅಷ್ಟೇ. 400 ರೂಪಾಯಿನೂ ಆಗಿಲ್ಲ ರೀ, 400 ಆಗಿರ್ಬೋದು ಅಷ್ಟೇ ಅನಿಸುತ್ತೆ. ಅಷ್ಟರಲ್ಲೇ 500 ರೂಪಾಯಿ ಬಂಡವಾಳದ ಒಳಗಡೆ ನಾವು ಈ ಟೇಲರಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ಇನ್ನೂ ಒಂದು ಮಾಹಿತಿ ಇದೆ, ಅದನ್ನು ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ. ಕೇವಲ ಕಡಿಮೆ ಬಂಡವಾಳದಲ್ಲೇ ನಾವು ಇದನ್ನು ಸ್ಟಾರ್ಟ್ ಮಾಡ್ಬೋದು. ಮನೆಯಲ್ಲಿರೋ ಬಟ್ಟೆಗಳನ್ನೇ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮೊದಲಿಗೆ ಬೇರೆ ಬಟ್ಟೆಗಳನ್ನ ತಂದು ಯೂಸ್ ಮಾಡೋದು, ಬೇರೆ ದುಡ್ಡು ಇರದೇ ಇದ್ರೂ ಸುಮ್ಮನೆ ಅದಕ್ಕೆ ಕೊಡಿಸಿ ಇದನ್ನು ಕೊಡಿಸಿ ಮನೆಯಾಗೂ ಬೇಡ ಹೋಗಿ ಬೀಸ್ಕೊಂಬರೋದು, ಅದೆಲ್ಲ ಬೇಡ ಫ್ರೆಂಡ್ಸ್. ನೋಡಿ ಇದನ್ನೆಲ್ಲ ಕೇಳಿದ್ರಿ, ನಾನು ಇದಕ್ಕೆಲ್ಲ ಸೇರಿಸಿ ಕೇವಲ 400 ರೂಪಾಯಿ ಮಾತ್ರ ಖರ್ಚು ಮಾಡಿದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಕಡಿಮೆ ಇನ್ವೆಸ್ಟ್ಮೆಂಟು. ಟೇಲರಿಂಗ್ನ ಕಲೀರಿ ಫ್ರೆಂಡ್ಸ್. ಇದು ನಮಗೆ ದುಡ್ಡಿಲ್ಲ ಯಾರು ಕಲಿಸೋರು ಹೇಗೆ ಈಗ ಏನು ಮಾಡೋಕ್ಕೆ ಹೋಗ್ಬೇಡ್ರಿ, ಕಲೀರಿ ಫ್ರೆಂಡ್ಸ್. ಕಲಿತ್ರೆ ನಿಮ್ಮ ದುಡ್ಡು ನಿಮ್ಗಾಗುತ್ತೆ. ಆದರೆ ಪರವಾಗಿಲ್ಲ, ಬೇರೆಯವ್ರು ಹೊಲ್ಕೊಡದೇ ಇದ್ರೂ ಪರವಾಗಿಲ್ಲ, ನಿಮ್ಮದು ಮಾತ್ರ ನೀವಾದರೂ ಹೊಲ್ಕೊಂಡು ದುಡ್ಡನ್ನು ಸೇವಿಂಗ್ಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಹೇಳ್ತೀನಿ ಒಂದು ಮಾತು. ನೋಡಿ ಫ್ರೆಂಡ್ಸ್, ಮಷೀನು ಬೇಕು. ಮಷೀನ್ ನೋಡಿ, ನಂದು ಡಬಲ್ ಬಟನ್ ಮಷೀನ್. ನಿಮಗೆ ಇಷ್ಟು ಕೊಟ್ಟು ಅಮೌಂಟ್ ಕೊಟ್ಟು ಒಮ್ಮೆ ತರೋಕ್ಕಾಗದೇ ಇದ್ದರೆ ಯಾರೂ ಬೇಜಾರು ಮಾಡ್ಕೋಬೇಡಿ. ಇಷ್ಟು ಕೊಟ್ಟು ಒಮ್ಮೆ ಅಮೌಂಟ್ ಎಲ್ಲಿ ತರಲಿ ಅಂತಲೂ ಬೇಜಾರು ಮಾಡ್ಕೊಂಡಾಗಲಿ ಮನಸ್ಸಿಗೆ ನೋವು ಮಾಡ್ಕೊಳ್ಬೇಡಿ. ಕಡಿಮೆ ಇನ್ವೆಸ್ಟ್ಮೆಂಟ್ ಪರವಾಗಿಲ್ಲ, ಹಳೆ ಮಷೀನ್ ಆದ್ರೂ ಪರವಾಗಿಲ್ಲ ಫ್ರೆಂಡ್ಸ್. ಅದನ್ನೇ ನೀಟಾಗಿ ಒರೆಸಿ ಅದಕ್ಕೆ ಸ್ವಲ್ಪ ಆಯಿಲ್ ಅದು ಹಾಕಿ ಚೆನ್ನಾಗಿಟ್ಕೊಳ್ಳಿ. ಅದೇ ಆದ್ರೂ ನಮಗೆ ಚಿಕ್ಕ ಅಮೌಂಟ್ದಿಂದಲೇ ದೊಡ್ಡ ಅಮೌಂಟ್ವರೆಗೂ ಅದೇ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ನಾನು ಡಬಲ್ ಬಟನ್ ಮಷೀನು, ಮೊದಲು ನಾನು ಸಿಂಗಲ್ ಬಟನ್ ಮಷೀನಲ್ಲಿ ಹೊಲಿತಾ ಇದ್ದೆ, ಈಗ ಮಾತ್ರ ಡಬಲ್ ಬಟನ್ ಮಷೀನ್ನ ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ಮೆಟೀರಿಯಲ್ಸ್ ನಮಗೆ ಟೇಲರಿಂಗ್ ಕಲಿಯೋದಕ್ಕೆ ಬೇಕಾಗುತ್ತೆ. ಮತ್ತೆ ಕತ್ರಿ ಹೇಳ್ತಾ ಇದ್ದೀನಿ, ಕತ್ರಿನ ಮಾತ್ರ 300 ಆದರೂ ಪರವಾಗಿಲ್ಲ, ಅಷ್ಟೇ ಇನ್ವೆಸ್ಟ್ಮೆಂಟಲ್ಲಿ ತೊಗೊಳ್ಳಿ, ಒಳ್ಳೆಯದು. ಇದೇ ನೆಕ್ಸ್ಟ್ ವೀಡಿಯೋಗಾಗಿ ನನ್ನ ಚಾನಲ್ನ ನೋಡ್ತಾಯಿರಿ ಅಂತ ಹೇಳ್ತಾ ಬಾಯ್ ಬಾಯ್.